ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು ಬೆಂಗಳೂರಿನಿಂದಲೇ ಅದ್ಧೂರಿ ಯಾತ್ರೆಗೆ ಪ್ಲಾನ್ ಮಾಡಿಕೊಂಡೇ ಚೆನ್ನೈನತ್ತ ಶಶಿಕಲಾ ಸಾಗಿದ್ದಾರೆ. ಜೈಲಿಗೆ ಬರುವಾಗ ಜಯ ಸಮಾಧಿ ಎದುರು ಶಪಥ ಮಾಡಿದಂತಹ ಶಶಿಕಲಾ ವಾಪಸ್ ತೆರಳುವಾಗಲೂ ಕೂಡ ಜಯ ಫೋಟೋಗೆ ಪುಷ್ಪಾರ್ಚನೆ ಮಾಡಿಕೊಂಡೇ ಹೊರಟಿದ್ದಾರೆ. 6 ವರ್ಷ ಚುನಾವಣೆಗೆ ಸ್ಪರ್ಧಿಸೋದಕ್ಕೇನೋ ಅವಕಾಶ ಇಲ್ಲ, ಆದರೆ ತಮಿಳುನಾಡು ರಾಜಕೀಯದ ರಿಮೋಟ್ ಕಂಟ್ರೋಲ್ ಅವರಿಗೆ ಸಿಗುತ್ತಾ ಅನ್ನುವಂತಹ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಮತ್ತು ಎರಡನೇ ಸುದ್ದಿ ಇರುವಂಥದ್ದು ಮೀಸಲಾತಿಯ ಹೋರಾಟದಲ್ಲಿ ಸಚಿವರು ಭಾಗಿಯಾಗಿದ್ದಕ್ಕೆ ಬಿಜೆಪಿಯ ಶಾಸಕರೇ ಈಗ ಆಕ್ಷೇಪವನ್ನು ವ್ಯಕ್ತಪಡ್ತಾ ಇದ್ದಾರೆ. ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆ ಸ್ವೀಕರಿಸಿರ್ತಕ್ಕಂಥವರು ಈ ರೀತಿಯಾದಂಥ ಹೋರಾಟದಲ್ಲಿ ಭಾಗಿಯಾಗೋದು ಸಂವಿಧಾನದ ವಿರೋಧಿ ಆಗಲ್ವಾ ಅನ್ನುವಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಬಿಜೆಪಿಯ ಶಾಸಕರೇ ಎತ್ತಿದ್ದಾರೆ. ಅದು ಯಾಕೆ ಅನ್ನುವಂತಹ ಸುದ್ದಿಯನ್ನು ಕೂಡ ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು ವಿಧಾನ ಪರಿಷತ್ನಲ್ಲಿ ಕಡೆಗೂ ಗೋಹತ್ಯೆ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ಈಗ ಸರ್ಕಾರ ಮಂಡಿಸಿದೆ. ಅದರ ಮೇಲೆ ಚರ್ಚೆಯೂ ಕೂಡ ನಡೀತಾ ಇದೆ. ಆದರೆ ಈ ವಿಧೇಯಕಕ್ಕೆ ಈಗ JDS ಬೆಂಬಲ ಕೊಡುತ್ತಾ? ಯಾಕಂದರೆ ಸಭಾಪತಿ ಚುನಾವಣೆ ಇದೆ, ಅದನ್ನು ಮುಂದಿಟ್ಟುಕೊಂಡೇ JDSನ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲ ಸುದ್ದಿಗಳನ್ನು ವಿವರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಶಶಿಕಲಾ ನಟರಾಜನ್ ಕಡೆಗೂ ಕೂಡ ತಮ್ಮ ರಾಜ್ಯಕ್ಕೆ ತೆರಳಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗಿದ್ದರು, ಅದಾದ ನಂತರ ರೆಸಾರ್ಟ್ನಲ್ಲೇ ಇದ್ದರು. ಇಳವರಸಿಯೂ ಕೂಡ ರಿಲೀಸ್ ಆದ ನಂತರ ಜತೆಗೇ ಸಾಗಿದ್ದಾರೆ. ಆದರೆ ಹೀಗೆ ತಮಿಳುನಾಡಿಗೆ ಎಂಟ್ರಿ ಕೊಡುವ ಸಂದರ್ಭದಲ್ಲೇ ಶಶಿಕಲಾ ಬಹಳಷ್ಟು ದೊಡ್ಡ ರಾಜಕೀಯ ಲೆಕ್ಕಾಚಾರ ಹಾಕಿಯೇ ಸಾಗಿದ್ದಾರೆ. ಅದಕ್ಕೆ ಬೇಕಾದಂಥ ತಯಾರಿ ಮಾಡಿಕೊಂಡೇ ಹೋಗಿದ್ದಾರೆ. ಆ ಸುದ್ದಿಯನ್ನು ತೋರಿಸಿಬಿಟ್ಟೆ. ಅಂದು ಫೆಬ್ರವರಿ 14, 2017 ಚೆನ್ನೈನ ಮರೀನಾ ಬೀಚ್ನಲ್ಲಿರುವ ಜಯಲಲಿತಾ ಸಮಾಧಿಗೆ 3 ಬಾರಿ ಗುದ್ದಿ ಅದೇನೋ ಶಪಥ ಮಾಡಿದ್ದ ಶಶಿಕಲಾ ಅಂದು ತಮಿಳುನಾಡಿನಿಂದ ಕರ್ನಾಟಕದತ್ತ ಹೊರಟಿದ್ದರು. ಅಂದು ಹಾಗೆ ಹೊರಟಿದ್ದು ಜೈಲು ಸೇರೋದಿಕ್ಕೆ. ಇಂದು ಫೆಬ್ರವರಿ 8, 2021 ಚೆನ್ನೈನತ್ತ ಹೊರಟು ನಿಂತಿದ್ದ ಶಶಿಕಲಾ ದೇವನಹಳ್ಳಿ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲೇ ಜಯಲಲಿತಾ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮಸ್ಕರಿಸಿದ್ರು. ಇದಾದ ನಂತರ ಹೊರಬರುತ್ತಿದ್ದಂತೆ ರೆಸಾರ್ಟ್ ಮುಂಭಾಗದಿಂದಲೇ ಸುಮಾರು 200ಕ್ಕೂ ಹೆಚ್ಚು ಕಾರುಗಳಲ್ಲಿ ತಮಿಳುನಾಡಿನಿಂದ ಶಶಿಕಲಾ ಅಭಿಮಾನಿಗಳು ಬೆಂಬಲಿಗರು ಜಮಾಯಿಸಿದರು. ಅವರ ಜಯಘೋಷದೊಂದಿಗೆ ತಮಿಳುನಾಡಿನತ್ತ ಶಶಿಕಲಾ ಪ್ರಯಾಣಿಸಿದರು. ಎಲೆಕ್ಟ್ರಾನಿಕ್ ಸಿಟಿ ಬಳಿಗೆ ತಲುಪುವ ವೇಳೆಗೆ ಕಾರು ಬದಲಿಸಿದ ಶಶಿಕಲಾ ಮುಂದೆ ಸಾಗಿದ್ರು. ಇದೇ ವೇಳೆ ಕಾರಿನಲ್ಲಿದ್ದ AIADMKಯ ಧ್ವಜಕ್ಕೆ ಪೊಲೀಸರಿಂದ ವಿರೋಧ ವ್ಯಕ್ತವಾಗಿತ್ತು. ಈ ನಡುವೆ ವಕೀಲರಿಂದಲೂ ಶಶಿಕಲಾ ಮಾಹಿತಿ ಪಡೆದುಕೊಂಡ್ರು. ಪಕ್ಷದ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಧ್ವಜ ಹಾಕಿಯೇ ಸಾಗುತ್ತೇವೆ ಎಂಬ ತೀರ್ಮಾನಕ್ಕೆ ಶಶಿಕಲಾ ಬಂದಿದ್ದರು. ಈ ಮೂಲಕ ತಮಿಳುನಾಡಿನ ಸಿಎಂ ಮತ್ತು DCM EPS OPS ಜೋಡಿಗೆ ಗಡಿಯಿಂದಲೇ ಎಚ್ಚರಿಕೆ ಸಂದೇಶವನ್ನ ಶಶಿಕಲಾ ರವಾನಿಸಿದ್ರು. ಇನ್ನೊಂದೆಡೆ ಅತ್ತಿಬೆಲೆ ದಾಟಿ ತಮಿಳುನಾಡಿಗೆ ಎಂಟ್ರಿ ಕೊಡುವ ವೇಳೆಗೆ ಶಶಿಕಲಾ ಬೆಂಬಲಿಗರು ಇನ್ನೇನಿದ್ರು ತಮಿಳುನಾಡಿನಲ್ಲಿ ಚಿನ್ನಮ್ಮನದ್ದೇ ದರ್ಬಾರು, EPS OPS ಆಟ ನಡೆಯಲ್ಲ ಎಂದು ಜೈಲಿನಿಂದ ಬಂದ ಶಶಿಕಲಾ ಪರ ಅಭಿಮಾನ ಪ್ರದರ್ಶಿಸಿದ್ರು. ಆ ಎಮ್ಮ ಒಂದು ಸಿಂಹ. ಈಗ CM ಬಂದರನೋ ಪ್ರಧಾನಿ ಬಂದರನೋ ಈ ತರ ನೋಡಿಲ್ಲ ನಾವು. ಆಗ CM ಮಿನಿಸ್ಟರ್ ಎಲ್ಲ ಗಾಬರಾ ಬಿಟ್ಬಿಟ್ರು. 1 ಗಾಡಿ 2 ಗಾಡಿ ಇಲ್ಲ ಸರ್, 1500 ಗಾಡಿಗಳು ಆ ಎಮ್ಮ ಹಿಂದ್ಗಡೆ ಹೋಗುತ್ತೆ. ಇನ್ನು ತಮಿಳುನಾಡಿಗೆ ಪ್ರವೇಶಿಸುತ್ತಿದ್ದಂತೆ ತಮಿಳುನಾಡಿನ ಸೂಲಗಿರಿಯ AIADMK ಮುಖಂಡ ಸಂಪಂಗಿಯ ಇನೋವಾ ಕಾರು ಹತ್ತಿದ ಶಶಿಕಲಾ ಬೆಂಬಲಿಗರ ಜಯಘೋಷದೊಂದಿಗೆ ಸಾಗಿದ್ರು. ಹೆಜ್ಜೆ ಹೆಜ್ಜೆಗೂ ಬೆಂಬಲಿಗರು ಘೋಷಣೆ ಕೂಗುತ್ತಿದ್ರು, ಪಟಾಕಿ ಸಿಡಿಸುತ್ತಿದ್ರು. ಪೂರ್ಣಕುಂಭ ಸ್ವಾಗತ ಬೇರೆ ಸಿಕ್ಕಿತು. ಇದರ ನಡುವೆ ಪಟಾಕಿ ಸಿಡಿದು 2 ಕಾರುಗಳಿಗೂ ಬೆಂಕಿ ಹತ್ತಿಕೊಂಡಿತ್ತು. ಅಕ್ರಮ ಎಸಗಿ ಜೈಲು ಶಿಕ್ಷೆ ಅನುಭವಿಸಿದರೂ
ತಮಿಳುನಾಡಿನ ಜನರ ಪಾಲಿಗೆ ಅಮ್ಮನಾಗಿದ್ದ ಜಯಲಲಿತಾ ಆಪ್ತೆ ಶಶಿಕಲಾಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಇಂದಿನ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದ ಶಶಿಕಲಾ ಮತ್ತವರ ಬೆಂಬಲಿಗರು ತಮಿಳುನಾಡಿನಲ್ಲಿ ರಾಜಕೀಯ ಹಿಡಿತ ಸಾಧಿಸುವ ವಿಶ್ವಾಸದಲ್ಲಿದ್ದಾರೆ. ಆದರೆ ಇದಕ್ಕೆ ಅಲ್ಲಿನ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಾಯಕರು ಯಾವ ಸ್ವರೂಪದಲ್ಲಿ ತಿರುಗೇಟು ನೀಡುತ್ತಾರೆ ಎನ್ನುವುದರ ಮೇಲೆಯೇ ಶಶಿಕಲಾ ರಾಜಕೀಯ ನಡೆ ನಿರ್ಧಾರವಾಗಲಿದೆ. ಏನೇ ಆದರೂ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಇಲ್ಲದಿರುವುದರಿಂದ ನಿಜಕ್ಕೂ ತಮಿಳುನಾಡಿನ ರಾಜಕೀಯದ ರಿಮೋಟ್ ಶಶಿಕಲಾ ಕೈಗೆ ಸಿಗುತ್ತಾ ಎನ್ನುವುದೇ ಈಗಿರುವ ಕುತೂಹಲ. ಬೆಂಗಳೂರಿನಿಂದ ಸುನಿಲ್ ಜತೆ ಕಿರಣ್ ಸೂರ್ಯ, TV9 ಕೃಷ್ಣಗಿರಿ. ಇನ್ನು ಇತ್ತೀಚೆಗೆ ಮೀಸಲಾತಿಯ ಹೋರಾಟ ಬಹಳ ಜೋರಾಗಿ ಸಾಗ್ತಾ ಇದೆ. ಈ ಹೋರಾಟದ ಮುಂಚೂಣಿಯಲ್ಲಿ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಲ್ಲೊಂದು ಬೇಸಿಕ್ ಪ್ರಶ್ನೆ ಇದೆ, ಇಂತಹ ಹೋರಾಟದಲ್ಲಿ ಸಚಿವರು ಭಾಗಿಯಾಗಬಹುದಾ ಅನ್ನುವಂಥದ್ದು. ಈ ಪ್ರಶ್ನೆಯನ್ನ ಈಗ ಬಿಜೆಪಿಯ ಶಾಸಕರು ಕೂಡ ಎತ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ನಿನ್ನೆ ಸಿಕ್ಕಿರುವಂತಹ ಒಂದು ದೊಡ್ಡ ರೆಸ್ಪಾನ್ಸ್ ಅನ್ನ ನೋಡಿ ಬಹಳ ಖುಷಿಯಾಗಿ ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಆ ಸುದ್ದಿಯನ್ನು ತೋರಿಸಿದ್ರು. ಒಂದೆಡೆ ಮೀಸಲಾತಿಯ ಫೈಟ್ ಜೋರಾಗಿ ನಡೆಯುತ್ತಿದೆ. ನಿನ್ನೆ ಕುರುಬ ಸಮುದಾಯದಿಂದ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಬೃಹತ್ ಸಮಾವೇಶ ನಡೆದಿದೆ. ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ತಮ್ಮ ಅಹವಾಲು ತಿಳಿಸಿದ್ದಾರೆ. ಸಚಿವ KS ಈಶ್ವರಪ್ಪ ಸೇರಿದಂತೆ ಸರ್ಕಾರದ ಸಚಿವರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಆದರೆ ಸಚಿವರು ಹೀಗೆ ಹೋರಾಟದಲ್ಲಿ ಭಾಗಿಯಾಗುವುದಕ್ಕೆ ಬಿಜೆಪಿ ಶಾಸಕರಿಂದಲೇ ಆಕ್ಷೇಪ ವ್ಯಕ್ತವಾಗಿದೆ. ಇಂದು ವಿಧಾನ ಪರಿಷತ್ನಲ್ಲಿ ಮೀಸಲಾತಿ ಹೋರಾಟದಲ್ಲಿ ಸಚಿವರು ಭಾಗಿಯಾಗುತ್ತಿರುವುದನ್ನ ಪ್ರಸ್ತಾಪಿಸಿದ ಬಿಜೆಪಿಯ ಆಯನೂರು ಮಂಜುನಾಥ್, ಯಾವುದೇ ರಾಗ ದ್ವೇಷವಿಲ್ಲದೆ ಕೆಲಸ ಮಾಡ್ತೀವಿ ಎಂದು ಪ್ರಮಾಣ ವಚನ ಸ್ವೀಕರಿಸುವವರು ಇಂತಹ ಹೋರಾಟದಲ್ಲಿ ಭಾಗಿಯಾಗುವುದು ಸಂವಿಧಾನ ವಿರೋಧಿ ಆಗಲ್ವಾ ಎಂದು ಪ್ರಶ್ನಿಸಿದರು. ಹಿಂದಿನ ಹೋರಾಟಗಳನ್ನು ಉಲ್ಲೇಖಿಸಿಯೇ ಆಯನೂರು ಮಂಜುನಾಥ್ ಮಾತನಾಡಿದ್ರು. ಇಲ್ಲಿ ನೇರವಾಗಿ ಸಚಿವ ಈಶ್ವರಪ್ಪಗೆ ಟಾಂಗ್ ಕೊಡುವ ಕೆಲಸವನ್ನ ಬಿಜೆಪಿ ಶಾಸಕ ಮಾಡಿದ್ದಾರೆ. ಸರ್ಕಾರವೇ ಹೋರಾಟವನ್ನು ಮಾಡಬಾರದು, ಸರ್ಕಾರವೇ ಹೋರಾಟ ಮಾಡಬಾರದು, ಸರ್ಕಾರದ ಮಂತ್ರಿಗಳೇ ಹೋರಾಟವನ್ನ ಪ್ರಾರಂಭ ಮಾಡಿದರೆ ಯಾರಿಗೆ ಹೋಗಿ ಮನವಿಯನ್ನು ಕೊಡು? ಜಾತಿಯ ರಾಗ ದ್ವೇಷಗಳನ್ನ ಬಿಟ್ಟು ಕೆಲಸವನ್ನ ಮಾಡ್ತೇವೆ ಅಂತ ಪ್ರಮಾಣ ವಚನ ತೆಗೆದುಕೊಂಡಿರ್ತಾರೆ ಮಂತ್ರಿಗಳು. ಹಾಗಾಗಿ ಹೋಗಿ ಮನವಿಯನ್ನ ಸ್ವೀಕರಿಸುವುದು ಸರಿಯಾದ ಕ್ರಮ. ಆದ್ರೆ ಅವರೇ ಹೋರಾಟಗಳಲ್ಲಿ ಹೆಜ್ಜೆಯನ್ನು ಹಾಕಬಾರದು. ಇದೇ ವೇಳೆ ಮೀಸಲಾತಿ ಹೋರಾಟಗಳನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಸರ್ಕಾರ ವಿಸ್ತೃತವಾಗಿ ಸಾಧಕ ಬಾಧಕಗಳನ್ನ ತಿಳಿದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಂವಿಧಾನದಲ್ಲೇ ರಿಸರ್ವೇಶನ್ ಇದೆ. ಆ ರಿಸರ್ವೇಶನ್ಗಳನ್ನ ತರುವಾಗ, ಅದರ ಅಮೆಂಡ್ಮೆಂಟ್ ಮಾಡುವಾಗ ಬಹಳ ಸೂಕ್ಷ್ಮತೆ ಇರಬೇಕು. ಸಮಾಜದ ಎಲ್ಲ ಪದರಗಳ ಸಂಪೂರ್ಣ ಅಧ್ಯಯನ ಮಾಹಿತಿ ಇಟ್ಟುಕೊಂಡಿರಬೇಕು. ಇದು ಭಾವನಾತ್ಮಕ ಅಲ್ಲ ಅದು. ಇನ್ನೊಂದೆಡೆ ನಿನ್ನೆಯ ಕುರುಬ ಸಮಾವೇಶದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಭಾಗಿಯಾಗದಿದ್ದರೂ ಅವರ ಹವಾ ಜೋರಾಗಿತ್ತು. ಸಿದ್ದರಾಮಯ್ಯ ಹೆಸರನ್ನ ನಿನ್ನೆಯ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕ HM ರೇವಣ್ಣ ಪ್ರಸ್ತಾಪಿಸುತ್ತಿದ್ದಂತೆ ಜನರಿಂದ ಕೆಲ ನಿಮಿಷಗಳ ಕಾಲ ಜಯಘೋಷ ಮೊಳಗಿತ್ತು. ಮಾನ್ಯ ಸಿದ್ದರಾಮಯ್ಯನವರು ತಾವು ಭಾಗಿಯಾಗದಿದ್ದರೂ ತಮ್ಮ ಸಮುದಾಯ ತನ್ನ ಬೆಂಬಲಕ್ಕೆ ನಿಂತಿದೆ ಎನ್ನುವುದನ್ನ ನಿನ್ನೆ ಜನರು ಘೋಷಣೆ ಕೂಗಿದ ರೀತಿಯಿಂದಲೇ ಸಿದ್ದರಾಮಯ್ಯ ಖಾತ್ರಿಪಡಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ತಮಗೆ ಹೋರಾಟದ ವೇದಿಕೆಯಲ್ಲಿ ಕೆಲವರು ಟಾಂಗ್ ನೀಡಿದ್ರೂ ಅದಕ್ಕೆ ಪ್ರತಿಕ್ರಿಯಿಸಲು ಮುಂದಾಗಿಲ್ಲ. ಇದರ ನಡುವೆ ನಿನ್ನೆಯ ಹೋರಾಟದ ನಂತರ ನೂರಾರು ಕುರುಬ ಸಮುದಾಯದ ಮುಖಂಡರು ಇಂದು ಸಿದ್ದರಾಮಯ್ಯ ಮನೆಗೆ ಬಂದು ಅವರನ್ನ ಸನ್ಮಾನಿಸಿದ್ರು. ನೇರವಾಗಿ ಹೋರಾಟದಲ್ಲಿ ಭಾಗಿಯಾಗದಿದ್ದರೂ ತಾನು ಮೀಸಲಾತಿಯ ಪರವಿದ್ದೇನೆ ಎಂಬ ಸಂದೇಶವನ್ನ ಸಿದ್ದರಾಮಯ್ಯ ರವಾನಿಸುವ ಮೂಲಕ ಟೀಕೆಗೆ ಉತ್ತರ ಕೊಡದೆ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದ್ದಾರೆ. ಪ್ರಮೋದ್ ಜತೆ ವಿನಯ್, TV9 ಬೆಂಗಳೂರು. ವಿಧಾನ ಪರಿಷತ್ನಲ್ಲಿ ಈಗಷ್ಟೇ ಗೋಹತ್ಯೆ ನಿಷೇಧ
ಮಸೂದೆ ಅಂಗೀಕಾರ ಆಗಿದೆ. ಈ ವಿಧೇಯಕ ಅಂಗೀಕಾರಕ್ಕೂ ಮೊದಲು ಸದನದಲ್ಲಿ ಏನು ನಡೆದಿತ್ತು, ಯಾವ ಸ್ವರೂಪದಲ್ಲಿ ಇದರ ಹಿಂದೆ ಒಂದಷ್ಟು ಲೆಕ್ಕಾಚಾರವೂ ಕೂಡ, ಯಾವ ರೀತಿಯಾಗಿ JDSನ ಒಂದು ಬೆಂಬಲವನ್ನು ಪಡೆಯುವ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡಿತ್ತು ಅನ್ನುವಂತಹ ಸುದ್ದಿಯನ್ನು ತೋರಿಸಿ ನೋಡಿ. ವಿಧಾನ ಪರಿಷತ್ನಲ್ಲಿ ಕಡೆಗೂ ಗೋಹತ್ಯೆ ನಿಷೇಧ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ಕಳೆದ ಅಧಿವೇಶನದಲ್ಲಿಯೇ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರವಾಗಿದ್ದರೂ ವಿಧಾನ ಪರಿಷತ್ನಲ್ಲೇ ಮಾತ್ರ ಮಸೂದೆ ಮಂಡನೆಗೆ ಸರ್ಕಾರ ಮೀನಾಮೇಷ ಎಣಿಸುತ್ತಿತ್ತು. ಹಾಗಿದ್ದರೂ ನಾಳೆ ನಡೆಯಲಿರುವ ಸಭಾಪತಿ ಚುನಾವಣೆಗೂ ಮುಂಚಿತವಾಗಿ ಇಂದು ಸಂಜೆ ವಿಧಾನಸಭೆಯಲ್ಲಿ ತಿದ್ದುಪಡಿ ವಿಧೇಯಕ ಮಂಡಿಸಿದ್ದಾರೆ. ಸಚಿವ ಪ್ರಭು ಚವ್ಹಾಣ್ ಮಸೂದೆ ಮಂಡನೆಗೆ ಮುಂದಾಗುತ್ತಿದ್ದಂತೆ ಕಾಂಗ್ರೆಸ್ ಮತ್ತು JDS ಸದಸ್ಯರು ವಿರೋಧ ವ್ಯಕ್ತಪಡಿಸಿ ಸದನದ ಬಾವಿಗಿಳಿದ್ರು. ಆದರೆ ವಿಧೇಯಕದ ಮೇಲೆ ಚರ್ಚೆಗೆ ಅವಕಾಶ ಕೊಡ್ತೀನಿ ಎಂದು ಸಭಾಪತಿ ಹೇಳಿದ್ದರಿಂದ ಧರಣಿ ಕೈಬಿಟ್ಟು ಕಾಂಗ್ರೆಸ್ ಮತ್ತು JDS ಸದಸ್ಯರು ಚರ್ಚೆಗೆ ಮುಂದಾದ್ರು. ಚರ್ಚೆಯ ಆರಂಭದಲ್ಲೇ ಮಾತನಾಡಿದ ಕಾಂಗ್ರೆಸ್ ಸದಸ್ಯ CM ಇಬ್ರಾಹಿಂ, ಬಿಲ್ ಮಂಡನೆಗೆ ಆತುರ ಬೇಡ, ಎಲ್ಲರ ಜತೆಗೂ ಚರ್ಚೆ ಮಾಡಿ. ರೈತರು ಕೂಡ ಈ ತಿದ್ದುಪಡಿಯನ್ನ ವಿರೋಧಿಸುತ್ತಿದ್ದಾರೆ. ಕಾಯ್ದೆ ವಿರೋಧಿಸುತ್ತಿರುವುದು ಕೇವಲ ಮುಸಲ್ಮಾನರು ಮಾತ್ರವೇ ಎಂದು ಪ್ರಶ್ನಿಸಿದರು. ಜರ್ಸಿ ಆಕಳ ಅದು ಗಂಡಕರು ಹಾಕ್ತು ಅಂದ್ರೆ ಅದು ಆಂಗ್ಲ ಇಂಡಿಯನ್ನು ಯಾವ ಕೆಲಸಕ್ಕೂ ಬರಲ್ಲ. ಅದೇನ್ ಮಾಡಬೇಕು? ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಹಸುಗಳು ಇವತ್ತು ಮೇಯ್ತಾ ಇದಾವೆ, ರೋಡ್ ನಲ್ಲಿ ಎಷ್ಟು ಹಸುಗಳಿದಾವೆ, ಅವು ತಾಯಂದ್ರಲ್ವಾ? ಅದು ಗೋ ಅಲ್ವಾ? ಅದನ್ನು ಕಾಪಾಡ್ತಕ್ಕಂಥದಕ್ಕೆ ಏನಾದ್ರೂ ವ್ಯವಸ್ಥೆ ನೀವು ಮಾಡಿದ್ದೀರಾ? ಹಾಲು ಬೆಳೆಗಾರರು 80 ಲಕ್ಷ ಜನ ಇದ್ದಾರೆ, ಅವರು ಕೂಡ ಇವತ್ತು ನಿಟ್ಟು ಹಾಕಿದ್ದಾರೆ. ಅವ್ರು ಯಾರು ಸಾಬ್ರಲ್ಲ. ಕ್ಯಾರೆ ಖಾಸಿ ಬಂದ್ರೆ ಹುವಾ ಸಾಬ್ ತಾಮ್ ಅನ್ಬೇಕಾದ್ರೆ ಬೀದರ್ಕಿ ಲಾಲ್ ಮಟ್ಟಿ. ಅಂದಹಾಗೆ ಇಂದು ವಿಧೇಯಕ ಮಂಡನೆಗೂ ಮೊದಲೇ ಸಿಎಂ ಸೂಚನೆಯಂತೆ ಕಂದಾಯ ಸಚಿವ ಆರ್ ಅಶೋಕ್, JDSನ ವರಿಷ್ಠ HD ದೇವೇಗೌಡ ಮತ್ತು ಮಾಜಿ ಸಿಎಂ HD ಕುಮಾರಸ್ವಾಮಿ ಜತೆ ದೂರವಾಣಿ ಮೂಲಕ ಮಾತಾಡಿದ್ದಾರೆ. ತಿದ್ದುಪಡಿ ಕಾಯ್ದೆಗೆ ಬೆಂಬಲ ಕೇಳಿದ್ದಾರೆ. ಸಭಾಪತಿ ಚುನಾವಣೆಯಲ್ಲಿ JDS ಅಭ್ಯರ್ಥಿಯನ್ನ ಬೆಂಬಲಿಸುತ್ತಿರುವುದರಿಂದ ಕಾಯ್ದೆ ವಿಚಾರದಲ್ಲಿ ಬಿಜೆಪಿಯನ್ನ ಬೆಂಬಲಿಸುವಂತೆ ಕೋರಿದ್ದಾರೆ. ಇಷ್ಟು ದಿನ ಗೋಹತ್ಯೆ ನಿಷೇಧ ಕಾಯ್ದೆಯ ತಿದ್ದುಪಡಿಯನ್ನ ವಿರೋಧಿಸುತ್ತಿದ್ದ JDS ಈಗ ಸದನದಲ್ಲಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದರ ಮೇಲೆಯೇ ವಿಧೇಯಕದ ಅಂಗೀಕಾರ ನಿಂತಿದೆ. ನಾವು ವಿನಯ್, TV9 ಬೆಂಗಳೂರು.